ನೀವು ಕೂಡ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡುವಾಗ ಕೀವರ್ಡ್ಸ್ ಗಳನ್ನ ತಪ್ಪಾಗಿ ಹಾಕಕ್ ಕುಂತೀರೇನ? ಸೊ ಇವತ್ತಿನ ವಿಡಿಯೋ ನೀವು ಮಿಸ್ ಮಾಡಲಾರ್ದಂಗ ನೋಡಿದ್ರಪ್ಪ ಅಂದ್ರ ಖಂಡಿತವಾಗಿ ನಿಮ್ಗೆ ಅರ್ಥ ಆಗುತ್ತಾ. ತುಂಬಾ ಜನ ಹೊಸ ಯೂಟ್ಯೂಬರ್ಸ್ ಏನ್ ಮಾಡ್ತಾರಪ್ಪ ಅಂತಂದ್ರ ಕೀವರ್ಡ್ಸ್ ಗಳನ್ನ ತಪ್ಪಾಗಿ ಹಾಕಿ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರ. ಈ ತಪ್ಪನ ಮಾಡೋದಿತ್ತಂದ್ರ ಇವತ್ತಿಗೆ ಇಲ್ಲಿಗೆ ಬಿಟ್ಬಿಡ್ರಿ. ಸೊ ಯಾಕೆ ಅಂತ ಹೇಳ್ತೀನಿ. ಸೊ ಇದರಿಂದ ಏನಾಗತ್ತಪ್ಪ ಅಂತಂದ್ರ ನಿಮ್ಮ ವಿಡಿಯೋ ಇರುತ್ತಲ್ಲ ಅದು ಜಾಸ್ತಿ ಜನಕ್ಕೆ ರೀಚ್ ಆಗೋದಿಲ್ಲ. ಇದೊಂದು ನೀವು ಪ್ರಾಬ್ಲಮ್ನ ಎದುರಿಸಬೇಕಾಗತ್ತ. ಸೊ ಕೀವರ್ಡ್ಸ್ ಹಾಕೋದ್ರಿಂದ ನೀವು ಪ್ರಾಬ್ಲಮ್ನ ಫೇಸ್ ಮಾಡ್ತೀರಿ. ಕೆಲವೊಂದಿಷ್ಟು ಪ್ರಾಬ್ಲಮ್ನ ನೀವು ಫೇಸ್ ಮಾಡಬೇಕಾಗತ್ತ. ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇರ್ಬೋದು. ಸೊ ಚಾನಲ್ಗೆ ಏನಾದ್ರೂ ತೊಂದರೆ ಆಗುತ್ತಾ ಅಂತ. ಸೊ ಏನೂ ಆಗೋದಿಲ್ಲ, ಚಾನಲ್ಗೆ ಡಿಲೀಟ್ ಆಗೋದಿಲ್ಲ, ಮತ್ತ ಸ್ಟ್ರೈಕ್ ಏನೂ ಬರೋದಿಲ್ಲ. ಏನು ಇದನ್ನ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಬೇರೆ ಪ್ರಾಬ್ಲಮ್ನ ನೀವು ಎದುರಿಸಬೇಕಾಗತ್ತ. ಸೊ ಇವತ್ತಿನ ವಿಡಿಯೋದಲ್ಲಿ ಏನೇನ ನೀವು ಕೀವರ್ಡ್ಸ್ ಹಾಕ್ತಿರಲ್ಲ, ಅದರಿಂದ ತಪ್ಪಾಗಿ ಕೀವರ್ಡ್ಸ್ಗಳನ್ನ ನೀವು ಹಾಕ್ತಿರಲ್ಲ, ಅದರಿಂದ ಏನೇನು ಪ್ರಾಬ್ಲಮ್ ಆಗುತ್ತಾ, ಸೊ ಯಾವ ರೀತಿ ಅದನ್ನ ನಾವು ಮಿಸ್ಟೇಕ್ ನ ತಿಳ್ಕೊಬೇಕಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡಂತೀರಪ್ಪ ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ನಾನು ಫಸ್ಟ್ ಒನ್ ಕೀವರ್ಡ್ಸ್ ಅಂದ್ರೆ ಏನಂತ ಹೇಳ್ಬಿಡ್ತೀನಿ. ನಿಮ್ಮ ವಿಡಿಯೋ ಯಾವ ವಿಷಯದ ಬಗ್ಗೆ ಐತಲ್ಲ ಅದಕ್ಕೆ ಸಂಬಂಧ ಪಡುವಂತ ಪದಗಳು, ಅದಕ್ಕೆ ಕೀವರ್ಡ್ಸ್ ಅಂತಾರ. ಇನ್ನೂ ನಿಮ್ಗೆ ಅರ್ಥ ಆಗ್ಲಿಲ್ಲಪ್ಪ ಅಂತಂದ್ರ ನಾನು ಇಲ್ಲಿ ಮೇಲ್ಗಡೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಅದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತ. ಸೊ ಇವಾಗ ಎಕ್ಸಾಂಪಲ್ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಒಂದು ಉದಾಹರಣೆಗೆ ನಾ ಒಂದು ಹೇಳ್ತೀನಿ, ಅದನ್ನ ನೋಡ್ಕೊಂಡು ನೀವು ಅರ್ಥ ಮಾಡ್ಕೊಂಡ್ರಪ್ಪ ಅಂದ್ರ ಗ್ಯಾರಂಟಿ ಅರ್ಥ ಆಗತ್ತ. ಇಂಟ್ರೆಸ್ಟ್ ಇಲ್ಲದವರು ದಯವಿಟ್ಟು ಇಲ್ಲಿಂದ ಸ್ಕಿಪ್ ಮಾಡ್ಬಿಡ್ರಿ. ಇಂಟ್ರೆಸ್ಟ್ ಇದ್ದವರು ಮಾತ್ರ ಕೊನೆಯವರೆಗೂ ನೋಡ್ರಿ. ಸೊ ಇವಾಗ ನೀವು ಉದಾಹರಣೆಗೆ ಈಗ ಎಂಡ್ ಸ್ಕ್ರೀನ್ ಹೇಗೆ ಹಾಕೋದಂತ ನೀವು ಒಂದು ವಿಡಿಯೋ ಮಾಡಿರ್ತೀರ ಅಂತ ಅನ್ಕೊಳ್ಳಿ. ಸೊ ಅದಕ್ಕೆ ಕೀವರ್ಡ್ಸ್ ಯಾವ ರೀತಿ ಇರಬೇಕಪ್ಪ ಅಂತಂದ್ರ ಯೂಟ್ಯೂಬ್ ಎಂಡ್ ಸ್ಕ್ರೀನ್ ಮತ್ತ YT ಸ್ಟುಡಿಯೋ ಈ ರೀತಿ ಕೀವರ್ಡ್ಸ್ ಗಳನ್ನ ನೀವು ಸೇರಿಸ್ಬೇಕು. ಅದನ್ನ ನೀವು ಏನ್ ಮಾಡ್ತೀರಪ್ಪ ಅಂತಂದ್ರ ಒಬ್ರು ನಿಮ್ದು ಕಂಟೆಂಟ್ ಏನೋ ಇರ್ತೈತಿ, ನೀವ್ ಏನ್ ಮಾಡ್ಬಿಡ್ತೀರ, ಸೊ ಅದಕ್ಕೆ ಕೀವರ್ಡ್ಸ್ ಏನೋ ಸಂಬಂಧ ಇರೋದಿಲ್ಲ ಅದ ಅಂತ ಹಾಕಿಬಿಡ್ತೀರ. ಸೊ ಯಾವ ರೀತಿ ಹಾಕ್ತಿರಪ್ಪ ಅಂತಂದ್ರ ಫ್ರೀ ಫೈರ್, ಪಬ್ಜಿ ಈ ರೀತಿಗಳನ್ನ ನೀವು ಏನ್ ಮಾಡ್ಬಿಡ್ತೀರಿ, ಕೀವರ್ಡ್ಸ್ ಗಳನ್ನ ಆಡ್ ಮಾಡ್ಬಿಡ್ತೀರಿ ವೈರಲ್ ಆಗ್ಲಿ ಅಂತ. ಸೊ ಇದು ತಪ್ಪಾಗತ್ತೆ. ಇದು ಜಾಸ್ತಿ ಜನಕ್ಕೆ ಅದು ಯೂಟ್ಯೂಬ್ ದವ್ರು ಏನ್ ಮಾಡ್ತಾರೆ ಕನ್ಫ್ಯೂಷನ್ ಆಗ್ಬಿಡ್ತೈತಿ, ಯಾರಿಗೆ ತೋರಿಸ್ಬೇಕನ್ನೋದ ಯೂಟ್ಯೂಬ್ ದವ್ರಿಗೆ ಗೊತ್ತಾಗೋದಿಲ್ಲ. ಸೊ ಈ ತಪ್ಪನ ಮಾಡಕ್ ಹೋಗ್ಬೇಡ್ರಿ. ಸೊ ಇನ್ಮೇಲೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ನೀವು ಕರೆಕ್ಟ್ ಆಗಿ ನಿಮ್ದು ಕಂಟೆಂಟ್ ಏನೈತಲ್ಲ, ಯಾವ ವಿಷಯದ ಬಗ್ಗೆ ಐತಲ್ಲ ಅದ್ರ ಬಗ್ಗೆ ಕೀವರ್ಡ್ಸ್ ಗಳನ್ನ ನೀವು ಸೇರ್ತಾ ಹೋಗ್ರಿ. ಖಂಡಿತವಾಗಿ ಏನಾಗತ್ತಪ್ಪ ಅಂದ್ರ ಯೂಟ್ಯೂಬ್ ದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ನಿಮ್ಮ ಕಂಟೆಂಟ್ ನ ಅರ್ಥ ಮಾಡ್ಕೊಂಡು ಯಾರಿಗೆ ನಿಮ್ಮ ಕಂಟೆಂಟ್ ನೋಡ್ತಿರ್ತಾರಲ್ಲ, ಏನ್ ಸಂಬಂಧಪಡ್ತಾರ ನಿಮ್ ಕಂಟೆಂಟ್ ಅಂತವ್ರಿಗೆ ಏನ್ ಮಾಡುತ್ತಪ್ಪ ಅಂದ್ರ ಸಜೆಷನ್ ಮಾಡುತ್ತ. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ನಿಮ್ಗ ವಿಡಿಯೋ ಏನ್ ಮಾಡ್ತಾರ ನೋಡಕ ಚಾಲು ಮಾಡ್ತಾರ. ಸೊ ನೀವು ಕರೆಕ್ಟ್ ಆಗಿ ಆಡ್ ಮಾಡಿದ್ರೆ ಮಾತ್ರ ವಿಡಿಯೋ ನೋಡ್ತಾರ, ಇಲ್ಲಾಂದ್ರೆ ನೋಡೋದಿಲ್ಲ. ಅದ್ರ ಜೊತೆಗೆ ಕಂಟೆಂಟ್ ಕೂಡ ಮುಖ್ಯ ಆಗಿರ್ತೈತಿ ನಿಮ್ಮ ವಿಡಿಯೋ ವ್ಯೂಸ್ ಜಾಸ್ತಿ ಆಗಕ. ಸೊ ಈ ತಪ್ಪನ ಮುಂದೆ ನೀವು ತಪ್ಪಾಗಿ ಕೀವರ್ಡ್ಸ್ ಗಳನ್ನ ನೀವು ಯಾವತ್ತೂ ಹಾಕಕ್ ಹೋಗ್ಬೇಡ್ರಿ. ಸೊ ನಾನು ಹೇಳೋರಂತ ನಾನು ಇಲ್ಲಿ ಹೇಳಿದಲ್ಲ ಈಗ ಟಿಪ್ಸ್, ಅದನ್ನ ನೀವು ಫಾಲೋ ಮಾಡ್ತೀಯಪ್ಪ ಅಂದ್ರೆ ನಿಮ್ದು ವಿಡಿಯೋ ಐತಲ್ಲ ಗ್ಯಾರಂಟಿ ವ್ಯೂಸ್ ಬಂದ ಬರ್ತೈತಿ. ಸೊ ಈ ಕಂಟೆಂಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಪ್ಪ ಅಂತಂದ್ರ, ಅರ್ಥ ಆಗಿತ್ತಪ್ಪ ಅಂತಂದ್ರ ಸೊ ದಯವಿಟ್ಟು ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಲವ್ ಯು, ಬಾಯ್.